ಮಾವಿನ ಹಣ್ಣಂದ್ರೆ ಸಾಕು, ಈ ಬೇಸಿಗೆಯಲ್ಲಿ ಎಂಥವರ ಬಾಯಲ್ಲೂ ನೀರು ಬರುತ್ತೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಮಾವಿನ ಹಣ್ಣು ಅಂದ್ರೆ ನೆನಪಾಗೋದೇ ಕರಿ ಈಶಾಡು ಮಾವಿನ ಹಣ್ಣು. ತನ್ನದೇ ಆದ ರುಚಿ, ವೈಶಿಷ್ಟ್ಯತೆ ಹೊಂದಿರೋ ವಿಶೇಷ ತಳಿಯ ಮಾವು ಕಾರವಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸಿದೆ. ಹಣ್ಣುಗಳ ರಾಜ ಮಾವಿಗೆ ಈಗ ಎಲ್ಲಿಲ್ಲದ ಬೇಡಿಕೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮಾರುಕಟ್ಟೆಗೆ ಈಗ ತರಹೇವಾರಿ ಮಾವಿನ ಹಣ್ಣುಗಳು ಲಗ್ಗೆ ಇಟ್ಟಿವೆ. ವಿವಿಧ ಜಾತಿಯ ಮಾವಿನ ಹಣ್ಣಿನ ಜೊತೆಗೆ ಕರಿ ಈಶಾಡು ಮಾವಿನ ಹಣ್ಣಿನ ಹವಾ ಜೋರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಾತ್ರ ಬೆಳೆಯೋ ಕರಿ ಈಶಾಡು ಜಾತಿಯ ಮಾವಿನ ಹಣ್ಣುಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಅಂಕೋಲಾ ಭಾಗದಲ್ಲಿ ಬೆಳೆಯೋ ವಿಶಿಷ್ಟ ರುಚಿಯಿಂದಲೇ ಕರಿ ಈಶಾಡು ಮಾವು ಗುರುತಿಸಿಕೊಂಡಿದೆ. ಅದರಲ್ಲೂ ಹಾಲಕ್ಕಿ ಸಮುದಾಯದವರೇ ಈ ಕರಿ ಈಶಾಡ್ ಮಾವಿನ ಹಣ್ಣನ್ನ ಬೆಳೆತಿರೋದು ವಿಶೇಷ. ತಮ್ಮ ಜಮೀನಿನಲ್ಲಿ ಬೆಳೆದ ಮಾವುಗಳನ್ನು ತಂದು ಮಹಿಳೆಯರು ಮಾರಾಟ ಮಾಡ್ತಿದ್ದಾರೆ. ಕರಿ ಈಶಾಡ್ ಮಾವಿನ ಹಣ್ಣಿನ ವಿಶಿಷ್ಟ ರುಚಿ ಮತ್ತು ಸಾವಯವ ರೀತಿಯಲ್ಲಿರೋ ಕಾರಣಕ್ಕಾಗಿ ಜಿಐ ಟ್ಯಾಗ್ಗೆ ಅಪ್ಲೈ ಮಾಡಲಾಗಿದೆ. ಈ ಮಾವಿನ ಹಣ್ಣಿನ ಖರೀದಿಗೆ ಗ್ರಾಹಕರು ಮುಗಿ ಬೀಳ್ತಿದ್ದಾರೆ. ನಮ್ಮ ಈ ಉತ್ತರ ಕನ್ನಡದಲ್ಲಿ ಅಂಕೋಲದಲ್ಲಿ ಕರಿ ಈಶಾಡ್ ಅಂತ ಮಾವಿನ ಹಣ್ಣು ಬೆಳೀತಾರೆ. ಅದು ತುಂಬಾ ಟೇಸ್ಟಿ ಮಾವಿನ ಹಣ್ಣು. ಇಲ್ಲಿ ಹೈಯೆಸ್ಟ್ ಒಳ್ಳೆ ಒಂದು ಚೆನ್ನಾಗಿ ಮಾವಿನ ಹಣ್ಣು ಅಂತ ಹೇಳಿದ್ರೆ ಕರಿ ಈಶಾಡ್. ಇಲ್ಲಿ ಇಡೀ ಇದರಲ್ಲಿ ಸಿಗುವಂಥದ್ದು ಮಾವಿನ ಹಣ್ಣು ಅದ್ರ ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಅದು ಚೆನ್ನಾಗಿ ಬೆಳೆದ ಮೇಲೆ ಕೀಳ್ತಾರೆ, ಅದನ್ನು ಚೆನ್ನಾಗಿ ಇದಾದ್ಮೇಲೆ ಹಣ್ಣು ಮಾಡ್ತಾರೆ, ಹುಲ್ಲೆಲ್ಲ ಹಾಕಿ ಹಣ್ಣು ಮಾಡ್ಕೊಂಡು ತರ್ತಾರೆ. ಟೇಸ್ಟ್ ಅಂತೂ ತುಂಬ ಹೇಳುವಾಗ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರ್ತದೆ. ಜಿಲ್ಲೆಯಲ್ಲೇ ಜಾಸ್ತಿ ಬೆಳೀತಾರೆ ಅದನ್ನು. ನೈಸರ್ಗಿಕವಾಗಿ ಬೆಳೆಯೋ ಮಾವಿನ ಹಣ್ಣು ಪ್ರತಿ ವರ್ಷವೂ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಕಾರವಾರ ಮಾರುಕಟ್ಟೆಗೆ ಬರ್ತವೆ. ಪ್ರತಿನಿತ್ಯ ಹಾಲಕ್ಕಿ ಸಮುದಾಯದ ಮಹಿಳೆಯರು ಕಾರವಾರ ನಗರಕ್ಕೆ ಹಣ್ಣುಗಳನ್ನು ತಂದು ಮಾರಾಟ ಮಾಡ್ತಾರೆ. ಕರಿ ಈಶಾಡ್ ಜೊತೆಗೆ ಪೈರಿ, ಬೆನಾಟ ಆಪೂಸ್, ರತ್ನಗಿರಿ ಆಪೂಸ್, ಮುಸ್ತಾತ್ ಸೇರಿದಂತೆ ಇತರ ತಳಿಯ ಮಾವಿನ ಹಣ್ಣುಗಳನ್ನು ಕೂಡ ಭರ್ಜರಿಯಾಗಿ ಮಾರಾಟ ಮಾಡಲಾಗುತ್ತೆ. ಈ ಬಾರಿ ಗಜಗಾತ್ರದ ಕರಿ ಈಶಾಡು ಮಾವಿನ ಹಣ್ಣು ಡಜನ್ಗೆ 500ರಿಂದ 600 ರೂಪಾಯಿಗೆ ಮಾರಾಟವಾಗ್ತಿದೆ. ಇತರೆ ಹಣ್ಣುಗಳು ಡಜನ್ಗೆ 200 ರೂಪಾಯಿಂದ 300 ರೂಪಾಯಿಗೆ ಸೇಲ್ ಆಗ್ತಿವೆ. ಇಲ್ಲಿ ಕರಿ ಆಷಾಢ ಅಂತ ಮಾವಿನ ಹಣ್ಣು ಫೇಮಸ್. ಅಂಕೋಲಾದಿಂದ ಬರ್ತಾವೆ. ಅವು ತಿನ್ನಲಿಕ್ಕೆ ತುಂಬ ರುಚಿ. ಕೆಮಿಕಲ್ ಏನು ಹಾಕೋದಿಲ್ಲ ಇದರಲ್ಲಿ. ಇಲ್ಲಿಂದ ಭಾಳ ಕಡೆ ಹೋಗ್ತಾವೆ ಮಾವಿನ ಹಣ್ಣು. ಹೀಗಾಗಿ ಎಲ್ಲರೂ ಬನ್ನಿ ತೊಗೊಂಡು ಹೋಗಿ, ಚೆನ್ನಾಗಿರ್ತೈತಿ. ನಾವು ತೊಗೊಂಡು ಹೊಂಟಿದ್ದೇವೆ ಈಗ ಒಂದು 4 ಡಜನ್. ಹೊರಗಡೆ ನಾವು ತೊಗೊಂಡು ನೋಡಿದ್ದೇವೆ. ಅಲ್ಲಿಗಿಂತ ಇಲ್ಲಿ ಸ್ಪೆಷಲ್ ಅಂದರೆ ಇದರಲ್ಲಿ ತೊಳೆ ಜಾಸ್ತಿ ಇರ್ತದೆ, ಹುಳಿ ಇರಂಗಿಲ್ಲ, ಸಿಪ್ಪಿ ಅಷ್ಟೇ ಇರ್ತದೆ. ಉಳುಕಿದೆಲ್ಲ ಪೂರಾ ಹಣ್ಣೇ ಇರ್ತದೆ ಪೂರಾ. ಹಂಗಾಗಿ ಸ್ಪೆಷಲ್ ಇದರಲ್ಲಿ. ಬಿಸಿಲ ಬೇಗೆ ಮಧ್ಯೆ ಕಾರವಾರ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣುಗಳು ಭರ್ಜರಿಯಾಗಿ ಸೇಲ್ ಆಗ್ತಿವೆ. ಮಳೆ ಬರೋ ಮುನ್ನವೇ ಮಾವಿನ ಸ್ವಾದ ಸವಿಯಲು ಗ್ರಾಹಕರು ಮುಂದಾಗಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.